ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ನಟ ರವಿಚಂದ್ರನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ. ಮೊದಲನೇ ಪ್ರತಿಕ್ರಿಯೆ ಏನು ನಿಮಗೆ? ಇದು ನಂಬಕ್ಕೆ ಆಗಲ್ಲ. ಹೇಗೆ ಯಾರು ನಂಬಲಿಲ್ಲ ಹಾಗೆ ನಾನು ಅಷ್ಟೇ ಇದು ನಂಬಲಿಲ್ಲ. ಯಾಕಂದರೆ ಭಾಳ ಹತ್ತಿರದಿಂದ ನೋಡಿದ್ದೀನಿ ದರ್ಶನ್ ಅವ್ರನ್ನ. ಸುಮಾರು ಒಂದು 20-25 ವರ್ಷದಿಂದ ಜೊತೆ ಇದ್ದೀನಿ. ಅಂದರೆ ಜಾಸ್ತಿ ಮಾಡಿರೋದು ಸಿನಿಮಾ ಅವ್ರ ಜೊತೆ. ಬಟ್ ಇದು ಶಾಕಿಂಗ್, ಎಲ್ಲರಿಗೂ ಹೇಗೆ ಶಾಕಿಂಗ್, ನನಗೂ ಇದು ಶಾಕಿಂಗ್ ಆಯಿತು. ಇದನ್ನು ಈಗಲೂ ನಂಬೋಕ್ಕಾಗ್ತಾಯಿಲ್ಲ. ದರ್ಶನ್ ಈ ಥರನೂ ಮಾಡ್ತಾರೆ ಅಂತಂದರೆ ನಾನು ದರ್ಶನ್ ಪರವಾಗಿ ಮಾಡ್ತಾರೆ ಅಥವಾ ದರ್ಶನ ಏನೋ ಅವರು ಏನೋ ಆರೋಪ ಅವ್ರ ಮೇಲಿದೆ ಅಷ್ಟೇ, ಅವ್ರನ್ನ ಆರೋಪಿ ಅಲ್ಲ. ಸೊ ಹೀಗಾಗಿ ಅದು ಕೋರ್ಟಲ್ಲಿದೆ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ತಪ್ಪಾಗುತ್ತೆ. ಬಟ್ ನಾನು ಕಂಡ ದರ್ಶನದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಅಲ್ಲ. ಹಾಗಂತ ನಾನು ದರ್ಶನ ಸಮರ್ಥ ಮಾಡ್ಕೊತಿಲ್ಲ. ಬಟ್ ಯಾರೇ ಮಾಡೋದು ತಪ್ಪೇ, ಅದು ನಾನು ಖಂಡಿಸ್ತೀನಿ. ಬಟ್ ನಾನು ನೋಡಿರೋ ದರ್ಶನ್ ಇವರಲ್ಲ ಆಗಿದ್ದರೆ. ಇದೇನು ನಡೀತಾ ಇದೆ ತಪ್ಪುಗಳು ಅದು ಅಲ್ಲ. ಯಾಕಂದರೆ ನಾನು ನೋಡಿದ ದರ್ಶನೇ ಬೇರೆ. ನಾನು ಹೇಳಿದ 20-25 ವರ್ಷದಿಂದ ಅವ್ರನ್ನೇನು ನೋಡ್ಕೊಂಡು ಬರ್ತಾಯಿದ್ದೀನಿ. ಅತಿ ಹೆಚ್ಚು ಸಿನಿಮಾಗಳನ್ನ ಅವ್ರ ಜೊತೆ ನಾನು ಮಾಡಿದ್ದೀನಿ. ಸೊ ನಂಗೆ ನಂಬಿಕೆ ಆಗ್ತಾಯಿಲ್ಲ ಇವರು ಅವರ ಅಥವಾ ಮಾಡಿಸಿದಾರಾ ಅದು ಆಗಿದೆಯಾ, ಯಾವ ಥರ ಆಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ. ಸೊ ನಾನು ಕಾದು ನೋಡ್ತಾ ಇದ್ದೀನಿ ಏನಾಗುತ್ತೆ ಅಂತೇಳಿ. ಹಲವು ಘಟನೆಗಳನ್ನು ಕೆಲವರು ಮೆಲುಕು ಹಾಕ್ತಾ ಇದ್ದಾರೆ. ಸಿನಿಮಾ ಸೆಟ್ಟಲ್ಲಿ ಸ್ವಲ್ಪ ಕ್ರೂರವಾಗಿ ನಡ್ಕೊಳ್ತಾ ಇದ್ರು ಅಂತ ಹೇಳಿ ತಮ್ಮ ಗಮನಕ್ಕೆ ಬಂದಿತ್ತಾ? ತಾವು ಜೊತೆಗೆ ನಡೆಸಬೇಕಾದ್ರೆ ಆ ಥರದ ಇನ್ಸಿಡೆಂಟ್ ಏನಾದರೂ ಆಗಿತ್ತಾ? ಸುಳ್ಳು ಸೆಟ್ಟಲ್ಲಿ ಚಾನ್ಸೇ ಇಲ್ಲ. ಯಾಕಂದರೆ ಅವರು ಕ್ಯಾರವನ್ ರೆಡಿಯಾಗಿ ಕೆಳಗಡೆ ಬಂದ ತಕ್ಷಣ ಪ್ರತಿಯೊಬ್ಬ ಕಲಾವಿದನಿಗೂ ಟೆಕ್ನಿಷಿಯನ್ಸ್ಗೂ ಕೈ ಹಿಡಿದು ಗುಡ್ ಮಾರ್ನಿಂಗ್ ಎಲ್ಲ ಮಾತಾಡಿಸಿ ಬಂದು ಕ್ಯಾಮ್ರಾ ನಮಸ್ಕಾರ ಮಾಡಿ ಶಾರ್ಟ್ ಕೊಡ್ತಾಯಿದ್ರು. ಅದೆಲ್ಲ ಸುಳ್ಳು. ಯಾವ್ದಿದೆ ಅದನ್ನ ಹೇಳಬೇಕು. ಸುಮ್ಮನೆ ಅವೆಲ್ಲ ಹುಟ್ಟಿಸ್ಕೊಂಡು ಅವೆಲ್ಲ ಹೇಳೋದು ತಪ್ಪಾಗತ್ತೆ. ಯಾಕಂದರೆ ಅವರು ಸ್ನೇಹಜೀವಿ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಕೊರೋನಾ ಟೈಮಲ್ಲಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಎಷ್ಟಂತ ಕಲಾವಿದರಿಗೆ ಹೆಲ್ಪ್ ಮಾಡಿದ್ದಾರೆ. ನನಗೆ ಬಂದು ಹೇಳಿದ್ದಾರೆ ಕಲಾವಿದರು ಹೆಲ್ಪ್ ಮಾಡಿರೋದು. ನಾನು ಹೋಗಿ ಅವ್ರನ್ನ ಕೇಳಿದ ತಕ್ಷಣ ಯಾವಾಗಲೂ ಬಿಡ ಅನ್ನೋರು. ಅಂದರೆ ಈ ಕೈಗೆ ಸಹಾಯ ಮಾಡಿದ್ದು ಈ ಕೈಗೆ ಗೊತ್ತಾಗಬಾರ್ದು, ಆ ಥರ ಇದ್ದವ್ರ ವ್ಯಕ್ತಿ. ಆಮೇಲೆ ಅಷ್ಟು ಕೇರ್ ತೊಗೊತಾ ಇದ್ರು. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಫೈಟ್ ಮಾಡಿದ್ದೀನಿ, ನನಗೆ ಏಟ್ ಬಿದ್ದಿದೆ, ಅವ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಿದ್ದಾರೆ, ಕಾಲು ಒತ್ತಿದ್ದಾರೆ. ಪ್ರೊಫೆಷನ್ ವೈಸ್ ಏನಿದೆ ಅದು ಮಾಡಿದ್ದಾರೆ. ಒಬ್ಬದ್ದು ಸ್ಟಾರ್ ಆಗಿ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವರು ಅಷ್ಟೊಂದು ಕೇರ್ ತೊಗೊಂಡಿದ್ದಾರೆ. ಒಬ್ಬ ಸಹ ಕಲಾವಿದನಿಗೆ ಅಷ್ಟು ಕೇರ್ ತೊಗೊತಾಯಿದ್ರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಈಗಲೂ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ದರ್ಶನ್ ಜೊತೆ ಅಷ್ಟು ಫೈಟ್ ಮಾಡಿರೋಷ್ಟು ನಾನು ಯಾವ ಹೀರೋದನ್ನು ಫೈಟ್ ಮಾಡಿಲ್ಲ. ಬಟ್ ಅವರು ಫೈಟಿಂಗ್ದು ಟೈಮಿಂಗ್ ಇದೆಯಲ್ಲ, ಸೂಪರ್. ಅಂದರೆ ನಾವು ತೊಗೊಳೋದು ಗೊತ್ತಿರಬೇಕು. ಬಟ್ ಆ ಟೈಮಿಂಗ್ ಇದೆ ಅಂದರೆ ಅಷ್ಟು ಕೇರ್ ತೊಗೊಂತಾರೆ. ಏನಾದರೆ ಶಾರ್ಟ್ ಓಕೆ ಆದ ತಕ್ಷಣ ಬಂದ್ಬಿಟ್ಟು ಏನೋ ಓಕೆನಾ ಏಟ್ ಬಿದ್ದಿದ್ದಲ್ಲ ಅಂತ ಕೇಳ್ತಾರೆ. ಸೊ ಆ ಥರ ವ್ಯಕ್ತಿ ಸುಮಾರು ಇದ್ದಾರೆ. ಕೆಲವು ಹೀರೋಗಳು ಹೊಡೆದ ತಕ್ಷಣ ಆಚೆ ಹೊರಟೋಗ್ತಾರೆ, ಏಟ್ ಬಿತ್ತ ಅದು ಅಂತ ಕೇಳೋದೇ ಇಲ್ಲ. ಆಮೇಲೆ ಅವರು ಅವರೇ ಇದ್ದಾರೆ. ಬಟ್ ಈ ವ್ಯಕ್ತಿ ಹಂಗಲ್ಲ. ಈ ವ್ಯಕ್ತಿ ಪ್ರತಿಯೊಂದೂ ಅಬ್ಸರ್ವ್ ಮಾಡ್ತಾರೆ. ಈ ಕಾಟೆಲ್ಲ ನಂಗೆ ಏಟ್ ಬಿದ್ದಿತ್ತು, ಅದನ್ನ ಬಂದು ನೋಡಿಕೊಂಡು ರೆಸ್ಟ್ ಕೊಟ್ಟು ಮತ್ತೆ 15 ದಿವಸ 15 ಡೇಸ್ ಆದಮೇಲೆ ಮತ್ತೆ ಅದನ್ನ ಶಾರ್ಟ್ನ ಕಂಪ್ಲೀಟ್ ಮಾಡಿದ್ವಿ ನಾವು. ಸೊ ಅಂಥ ವ್ಯಕ್ತಿ. ಸೊ ಸುಮ್ಮನೆ ಸೆಟ್ಟಲ್ಲಿ ತೊಂದರೆ ಕೊಡ್ತಾ ಇರೋದು ಸುಳ್ಳು. ಆದರೆ ಎರಡು ಥರ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಹಗಲೊಂದು ರಾತ್ರಿ ಒಂಥರ ಇದ್ರು, ಕುಡಿದಾಗ ತುಂಬ ಕೋಪಗೊಳ್ತಿದ್ರು ಆ ಥರ. ನೀವು ಯಾಕಂದರೆ ಫ್ರೆಂಡ್ ಸರ್ಕಲಲ್ಲಿ ಗುರ್ಸ್ಕೊಂಡವರು, ಹಾಗಾಗಿ ನಿಮಗೆ ಒಂದು ಅನುಭವ ಏನಾದರೂ ಆಗಿರುತ್ತೆ ಆ ಥರ? ಅಂದರೆ ಆಫ್ಟರ್ ಪಾರ್ಟಿ ಬೇರೆ ರೀತಿಯಲ್ಲಿ ಸ್ವಲ್ಪ ಗುರ್ಸ್ಕೊಳ್ತಿದ್ರು ಅವರು ಅಂತ, ತೋರ್ಪಡಿಕೆ ಬೇರೆ ಥರ ಇರ್ತಿತ್ತು ಅಂತ. ಪ್ರೊಫೆಷನ್ ವೈಸ್ ನಾವು ಶೂಟಿಂಗ್ ಅಲ್ಲಿ ಹೋದಾಗ, ಹೈದರಾಬಾದ್ ಹೋದಾಗ ಮತ್ತೆ ಬೇರೆ ಕಡೆ ನಾವು ಒಟ್ಟಿಗೆ ಸಾಯಂಕಾಲ ಒಟ್ಟಿಗೆ ಸೇರ್ತಾ ಇದ್ವಿ, ಪಾರ್ಟಿ ಮಾಡ್ತಾಯಿದ್ವಿ, ಮತ್ತೆ ಬೆಳಗ್ಗೆ ಶೂಟ್ ನಡೀತಾ ಇತ್ತು. ಸೊ ಲೇಟ್ ನೈಟ್ ಅಂತೂ ಐ ಆಮ್ ನಾಟ್ ಎ ಪಾರ್ಟಿ ಲವರ್. ನಾನು ಲೇಟ್ ನೈಟ್ ನಾನು ಎಲ್ಲೂ ಇರ್ತಿರ್ಲಿಲ್ಲ. ನಮಗದು ಆಗೋದು ಇಲ್ಲ, ಅದು ಅಷ್ಟೊಂದು ತೊಗೊಳೋದು ಇಲ್ಲ, ನಮಗೆ ಆಗೋದಿಲ್ಲ. ಜಸ್ಟ್ ಅಷ್ಟೇ ಒಂದು ಸ್ವಲ್ಪ ಬಂದು ಮಾತಾಡ್ಕೊಂಡು ಹಂಗೆ ಹೊರಟೋಗ್ತೀವಿ. ಬಟ್ ಅದು ಪಾರ್ಟಿ ಕುಡಿದ್ಮೇಲೆ ನಮ್ಮ ಏನಾಯಿತು ಅನ್ನೋದು ನಮ್ಗೆ ಗೊತ್ತಿಲ್ಲ, ಇವತ್ತರೆಗೂ ನಾವು ನೋಡಿಲ್ಲ. ಯಾಕಂದರೆ ನಾವು ಆ ಮಟ್ಟಿಗೂ ಹೋಗೋದು ಇಲ್ಲ, ಅದು ನಮ್ಗೆ ಗೊತ್ತೂ ಇಲ್ಲ. ನಮ್ದು ಏನಿದೆ ಅಷ್ಟು ಮುಗಿಸ್ಕೊಂಡು ಊಟ ಮಾಡಿಸ್ಕೊಂಡು ಹೊರಡ್ತಾ ಇದ್ವಿ. ಬಟ್ ಲೇಟ್ ನೈಟ್ ಸ್ಟೇ ಆಗೋದಾಗಲಿ ಮತ್ತೊಂದಾಗಲಿ ನಾವು ಯಾವತ್ತೂ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾವು ಫಿಲಿಮ್ ಪ್ರಮೋಷನ್ಸ್ ಹೋಗಿರ್ತೀವಿ, ಪ್ರಮೋಷನ್ಸ್ ಹೋದಾಗೂ ಅಷ್ಟೇ ಎವ್ರಿ ಡೇ ಪಾರ್ಟಿ ಮಾಡ್ತೀವಿ. ಪಾರ್ಟಿ ಮಾಡಿದ ತಕ್ಷಣ ನಮ್ಮ ಹೊರಟೋಗ್ತೀವಿ. ಹೀಗಾಗಿ ಅದಾದಮೇಲೆ ಏನು ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇರೋದು. ಫಸ್ಟ್ ಆಫ್ ಆಲ್ ನಾವು ಇದ್ದಾಗ ಹೇಗಿತ್ತು ಅನ್ನೋದಕ್ಕಿಂತ ಈಗ ಇದೆಯಲ್ಲ, ಈಗ ಏನು ಹೊಸ ಮುಖ ಏನು ಅರೆಸ್ಟ್ಗಳಾಗಿದ್ದಾರೆ, ಹೊಸ ಮುಖಗಳು ಇವು ಯಾರೂ ನೋಡೇ ಇಲ್ಲ. ಅದೊಂದು ಇಬ್ಬರನ್ನ ಬಿಟ್ಟು ಫ್ರೆಂಡ್ ಸರ್ಕಲಲ್ಲಿ. ನಮ್ಮ ಫ್ರೆಂಡ್ ಸರ್ಕಲೇ ಬೇರೆ ಇತ್ತು, ಟು ಬಿ ಫ್ರ್ಯಾಂಕ್. ದರ್ಶನ್ ಅವರ ಸ್ಕೂಲ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದರು ನಮ್ಮ ಜೊತೆಲಿ. ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ. ಕುರುಕ್ಷೇತ್ರ ಟೈಮಲ್ಲಿ ಅವರು ಬಂದು ಪಾತ್ರ ಮಾಡಿದ್ರು, ಅಷ್ಟು ಒಡನಾಟ ಇತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವು. ಶೂಟಿಂಗ್ ಆಗಲಿ, ಶೂಟಿಂಗ್ ಆದಮೇಲೆ ಎಲ್ಲ. ಬಟ್ ಆಫ್ಟರ್ ದ್ಯಾಟ್ ಒಂದಿಬ್ಬರು ಸೇರಿಕೊಂಡು ವಾತಾವರಣ ಹಾಳು ಮಾಡಿದ್ರು, ಟು ಬಿ ಫ್ರ್ಯಾಂಕ್. ಹಾಳು ಮಾಡಿ ನನಗೆ ಅದು ಸುಮ್ಮನೆ ಅದಿಲ್ಲ ಬೇಡ. ಬಟ್
ಅವ್ರು ಹೇಳ್ತಾರಲ್ಲ ವಾತಾವರಣ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ, ವಾತಾವರಣ ಕೆಟ್ಟದೆ ಎಲ್ಲ ಕೆಟ್ಟದೆ ಅಂತ. ಈ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ರ್ಯಾಂಕ್ ಸ್ಟೂಡೆಂಟ್ ಜೊತೆನೇ ಇರು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಒಳ್ಳೆಯ ಜೊತೆ ಇದ್ದರೆ ಒಳ್ಳೆ ಗುಣಗಳು ಬರ್ತವೆ ಅಂತ ಅಲ್ವಾ? ಸೊ ಹಾಗೆ ಇಲ್ಲಿ ಒಂದು ಇಬ್ಬರನ್ನ ಬಿಟ್ಟರೆ ಮಿಗ್ದೆಲ್ಲ ಹೊಸ ಮುಖಗಳು, ಅವ್ರು ಯಾರಂತ ಗೊತ್ತಿಲ್ಲ, ಏನು ಎಲ್ಲಿಂದ ಬಂದು ಅಂತ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಬಟ್ ಏನಾಗಿದೆ ಗೊತ್ತಿಲ್ಲ, ಬಟ್ ಹಂಗೆ ಅನ್ನಿಸ್ತಾ ಇರೋದು. ಯಾಕಂದರೆ ಈಗ ನೀವೇ ನೋಡಿ ಆರ್ಟಿಸ್ಟ್ಗಳು ಯಾರಿದ್ದಾರೆ? ಯಾರೂ ಇಲ್ಲ ಅಲ್ಲಿ ಅಲ್ವಾ? ಸೊ ಆರ್ಟಿಸ್ಟ್ಗಳು ಅವ್ರ ಪ್ರೊಫೆಷನ್ ವೈಸ್ ಏನು ಬರ್ತಾರೆ, ಅವ್ರ ಗೌರವ ಏನು ಕೊಡಬೇಕು, ಅವ್ರ ಜೊತೆಗೆ ಏನು ಫ್ರೆಂಡ್ಶಿಪ್ಪಲ್ಲಿ ಇದು ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ನಮ್ಮ ಕೆಲಸ. ಅದು ಬಿಟ್ಟು ಮಿಕ್ಕಿದ್ದು ಏನಾಗ್ತಾಯಿತ್ತು ಈಗ ಬಂದಿರೋ ಫ್ರೆಂಡ್ ಸರ್ಕಲ್ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಕುರುಕ್ಷೇತ್ರ ಸೆಟ್ಟಲ್ಲಿ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ ದರ್ಶನ್ ಸರ್ ಒಂದ್ಸಲ. ಆ ಫೋಟೋ ವೈರಲ್ ಆಗಿರುತ್ತೆ. ಆ ಟೈಮಲ್ಲಿ ಕರ್ಕೊಂಡು ಬಂದಿದ್ದು ತಮಗೆ ಏನಾದರೂ ಗಮನಕ್ಕಿದೆಯಾ? ಪವಿತ್ರ ಗೌಡ ಅವರು ಯಾರು ಏನು ಅಂತ ನೀವು ಆವಾಗ ಏನಾದರೂ ಪ್ರಶ್ನೆ ಮಾಡೋದು ಆ ಥರ ಇತ್ತಾ ಏನಾದರೂ? ಯಾಕಂದರೆ ಸಲಿಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಫ್ರೆಂಡ್ ಸರ್ಕಲ್. ನೀವೇ ಹೇಳಿದ್ರೆ ಅದು ಅವ್ರು ಬಂದಿದ್ದು ವೈರಲ್ ಆಯಿತು ಅಂತ ನೀವೇ ಹೇಳ್ತಾ ಇದ್ದೀರಲ್ವಾ? ಸೊ ವೈರಲ್ ಆಯಿತು ಅಂದಮೇಲೆ ನಾವು ನೋಡೇ ಇರ್ತೀವಲ್ವಾ? ಸೊ ಫ್ರೆಂಡ್ ಅಂತ ಹೇಳ್ತಾರೆ. ಈಗ ನೀವು ನನ್ನ ಫ್ರೆಂಡೇ ಅಲ್ವಾ? ಫ್ರೆಂಡ್ ಅಂತ ಪರಿಚಯ ಮಾಡಿದ್ರೆ ಫ್ರೆಂಡ್ ಅಂತೀವಿ. ನಾವು ಪ್ರೊಫೆಷನ್ ವೈಸ್ ಫ್ರೆಂಡ್, ಎಲ್ಲರೂ ಫ್ರೆಂಡ್ ಅಂತ. ಎಷ್ಟು ಜನ ಫ್ರೆಂಡ್ ಇದೆ? ನನ್ನ ಹೆಂಡ್ತಿಗೆ ನಾನು ಪರಿಚಯ ಮಾಡಿಸಿ ನನ್ನ ಫ್ರೆಂಡು ಅಂತ. ಇಟ್ಸ್ ಲೈಕ್ ದಟ್. ಪ್ರೊಫೆಷನ್ ವೈಸ್ ನಾವೇನು ಮಾಡಬೇಕು ಅಷ್ಟೇ. ಅದು ಅವ್ರದ್ದು ತುಂಬ ಪರ್ಸನಲ್ ನಾವು ಹೋಗೋದಿಲ್ಲ. ಯಾರು ಆರ್ಟಿಸ್ಟು ಯಾರೂ ಹೋಗೋದಿಲ್ಲ, ಅವರ ಪರ್ಸನಲ್ ವಿಷಯ ಅದು. ಜೊತೆಗೆ ಏನಿರ್ತೀವಿ, ಎಸ್ ಇವ್ರ ಫ್ರೆಂಡ್ ಹಲೋ ಮಾತಾಡ್ತೀವಿ, ದಟ್ಸ್ ಇಟ್. ಅವರು ಆರ್ಟಿಸ್ಟೇ ಅವರು ಅಲ್ವಾ? ಸೊ ಆರ್ಟಿಸ್ಟ್ ಅಂದಮೇಲೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಲ್ವ, ಯಾರ ಫ್ರೆಂಡರೇ ಆಗಲಿ, ಅಷ್ಟೇ ಗೊತ್ತಾ. ಅದು ಬಿಟ್ಟರೆ ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ವೈಯಕ್ತಿಕ ವಿಚಾರ ಮಾತಾಡ್ತಿರ್ಲಿಲ್ಲ ಅಂತ ಇಲ್ಲ, ಪರ್ಸನಲ್ ವಿಷಯ ನಾವು ಯಾರು ಮಾತಾಡ್ತಿಲ್ಲ. ಅವ್ರು ನಮ್ಮದು ಮಾತಾಡ್ತಿರಲಿಲ್ಲ, ನಾವು ಅವ್ರದ್ದು ಮಾತಾಡ್ತಿರಲಿಲ್ಲ. ಸಿನಿಮಾ ಅಂತ ಕೂತಾಗ ಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಶಾರ್ಟ್ಸ್ ನಡೀತು, ಏನು ಮಿಸ್ಟೇಕ್ಸ್ ಆಯಿತು, ಏನಾಯಿತು, ನಿಂಗೆ ಅಲ್ಲೇ ಇಟ್ಬಿತ್ತಾ, ನಂಗೆ ಇಲ್ಲೇ ಇಟ್ಬಿತ್ತು, ನೋಡೋ ನನಗೆ ಇಲ್ಲೆಲ್ಲಾಗಿದೆ ಕುರುಕ್ಷೇತ್ರದಲ್ಲಿ, ನೋಡೋ ಅದು ಗದೆದು ಇಲ್ಲಿ ಇಟ್ಬಿತ್ತು, ಅದು ಇಲ್ಲಿ ಚೈನ್ ಇಲ್ಲಿ ಕುಯ್ಕೊಂತು, ಈ ಥರ ಸಾಯಂಕಾಲ ಸ್ನಾನ ಮಾಡಿದ ತಕ್ಷಣ ಉರಿಯುತ್ತೆ, ಒಂದು ಬ್ಲೇಡಿಂಗ್ ಕರೆದಾಗ ಉರಿಯುತ್ತೆ ನೋಡಿ, ಅವಾಗ ಗೊತ್ತಾ ಅದು ನೋಡೋ ನನಗೆ ಇಲ್ಲ ಇಟ್ಕೊಳೋ, ನನಗೆ ಇಲ್ಲ ಆಯಿತು ಇಲ್ಲೋ. ಸೊ ಈ ಥರ ಅವರು ಹೇಳ್ತಾ ಇರ್ತಾರೆ. ನಾವು ಈ ಥರ ನಾವು ಡಿಸ್ಕಸ್ ಮಾಡ್ತೀವಿ, ಹೆಲ್ದಿ ಡಿಸ್ಕಷನ್ಸ್ ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಏನೋ, ಅದೇನೋ, ಈ ಪಾತ್ರ ಏನೋ, ಇದೇನೋ, ಹಂಗೆ ಮಾಡ್ತೀವಿ ಹೊರತು ಅದು ಬಿಟ್ಬಿಟ್ಟು ನೀನು ಎಷ್ಟು ಫ್ರೆಂಡ್ಶಿಪ್ ಮಾಡಿದೆ, ನೀನು ಎಷ್ಟು ಕುಡಿದೆ, ಅದು ಇವತ್ತು ನಾವು ಮಾತಾಡಿಲ್ಲ. ನಮ್ಮ ಆ ಲಿಮಿಟ್ ಇದೆ, ಆ ಲಿಮಿಟ್ ನಾವು ಇವತ್ತು ಕ್ರಾಸ್ ಮಾಡಿ ಹೋಗಿಲ್ಲ. ಬಟ್ ಅದೇ ಸರ್, ಸಾಕಷ್ಟು ಸಿನಿಮಾ ಹಿಂದಿನಿಂದನೂ ಹೇಳ್ತಾರೆ, ಕರಿಯ ಸಿನಿಮಾ ಇರ್ಬೋದು, ಆಮೇಲೆ ರಾಬರ್ಟ್ ಸಿನಿಮಾ, ಆ ಥರದ ಸಿನಿಮಾ ಮಾಡಬೇಕಾದ್ರೆಲ್ಲ ಜಗಳ ಆಯಿತು, ಕಿರಿಕ್ ಮಾಡ್ಕೊಂಡಿದ್ರು ಪ್ರೊಡ್ಯೂಸರು, ಸಹ ನಟರ ಜೊತೆಗೆ, ಡೈರೆಕ್ಟರ್ ಜೊತೆಗೆ, ಈ ಥರದ್ದೆಲ್ಲ ಒಂದು ಇನ್ಸಿಡೆಂಟ್ಗಳನ್ನು ರೀಕಾಲ್ ಮಾಡ್ತಾ ಇದ್ದಾರೆ. ಅಂದರೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂಡೇಟು ಅನ್ನೋ ಥರದಲ್ಲಿ ಬರುತ್ತಲ್ಲ, ಹಾಗೆ ಒಬ್ಬೊಬ್ಬರು ರೀಕಾಲ್ ಮಾಡ್ಕೋತಿದ್ದಾರೆ. ಅದು ನಿಜನೋ ಸತ್ಯನೋ, ಯಾಕಂದ್ರೆ ನೀವು ಆಪ್ತ ಬಳಗದಲ್ಲಿದ್ದವರು, ನೀವು ಹೇಳಬೇಕಲ್ವಾ? ಒಂದು ಪ್ರೊಡ್ಯೂಸರು ಅವ್ರ ಮಧ್ಯೆ ಏನಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಈಗ ನಮ್ಮದು ಪೇಮೆಂಟ್ ಏನೋ, ನಮ್ದೇನೋ ಕಂಡೀಷನ್ಸ್ ಅಂತ ಯಾರು ಗೊತ್ತಿರಲ್ಲ. ಅದು ಅವ್ರವ್ರು ಏನಾಗಿರುತ್ತೆ ಗೊತ್ತಿಲ್ಲ, ನಮ್ದು ಏನಾಗಿರುತ್ತೆ ನಮ್ಗೆ ಬೇರೆಯವ್ರಿಗೆ ಗೊತ್ತಿರಲ್ಲ. ಜೊತೆಗಿದ್ದವ್ರು ಆರ್ಟಿಸ್ಟ್ಗಳಿಗೆ ಗೊತ್ತಿರಲ್ಲ, ನಿಂದು ಪೇಮೆಂಟ್ ಏನು, ನಂದೇನು, ನೀ ಎಷ್ಟು ದಿವಸ ಕೆಲಸ ಮಾಡಿದೆ, ಅದು ಮಾಡಿದೆ, ಯಾರು ಕೇಳಲ್ಲ. ಅದು ಪ್ರೊಫೆಷನ್ ಆ ಥರ ಬರೋದಿಲ್ಲ. ಬಟ್ ಅವ್ರು ಪರ್ಸ್ನಲಾಗಿ ತೊಗೊಂಡು ಅವ್ರು ಏನೇನಾಗತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಆಮೇಲೆ ಹೌದು, ರಾಬರ್ಟಲ್ಲಿ ನೀವು ಹೇಳಿದ್ರೆ ಏನೋ ಗಲಾಟೆ ಆಯ್ತಂತೆ. ಇವತ್ತು ನಾನು ಅವ್ರನ್ನೂ ಕೇಳಿಲ್ಲ, ಉಮಾಪತಿ ಅವ್ರನ್ನೂ ಕೇಳಿಲ್ಲ, ಇವ್ರನ್ನ ಕೇಳಿಲ್ಲ. ಇಬ್ಬರು ಚೆನ್ನಾಗಿದ್ವಿ. ಸುದೀಪ್ ಅವ್ರ ಜೊತೆನೂ ಚೆನ್ನಾಗಿದ್ದೀನಿ. ಸುದೀಪ್ ಅವ್ರದ್ದು ಇವ್ರದ್ದು ಜಗಳಾಯಿತು, ಹಂಗಾಯಿತು ಹಿಂಗಾಯಿತು ಅಂದರು, ನಾನು ಇಬ್ಬರ ಹತ್ರನೂ ಮಾತಾಡ್ತೀನಿ, ಇಬ್ಬರು ಚೆನ್ನಾಗಿದ್ದಾರೆ. ಪರ್ಸ್ನಲ್ ನಾವು ಕೇಳೋಕೆ ಹೋಗಲ್ಲ. ಯಾಕಂದರೆ ನೀವೆಲ್ಲನೂ ಪರ್ಸ್ನಲ್ ಕೇಳೋಕೆ ಹೋದ್ರೆ ನಿಮಗೂ ಸಂಬಂಧ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನಮ್ಗೆ ಸಂಬಂಧನೇ ಇಲ್ಲ ಅದು ಅಲ್ವಾ? ನನಗೂ ನಿನಗೇನಾಗಿ ವಿಷಯ ಇದೆಯಾ ಮಾತಾಡು, ನಿಮಗೂ ಅವ್ರಿಗೂ ಆಗಿರೋ ವಿಷಯಗಳು ನಾವು ಮಾತಾಡೋದು ತಪ್ಪಾಗತ್ತಲ್ಲ. ಸೊ ನಮ್ಮ ವಿಷಯಕ್ಕೇನಿದೆ, ಕತೆ ಆಗ್ಬೋದು, ಸ್ನೇಹಿತ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಗೇಮ್ಸ್ ಆಗ್ಬೋದು, ಅದ್ರ ಬಗ್ಗೆ ಮಾತಾಡ್ತೀವಿ. ಪರ್ಸ್ನಲ್ಲಾಗಿ ಅವರು ನಮ್ಮನ್ನು ಮಾತಾಡ್ಸಲ್ಲ, ನಾವು ಅವ್ರನ್ನ ಮಾತಾಡ್ಸಲ್ಲ. ರೇಣುಕಾಸ್ವಾಮಿ ಅವರನ್ನ ತುಂಬ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಆರೋಪ. ಅದನ್ನ ನೀವು ನಿಮ್ಮ ಗಮನಕ್ಕಿದ್ದೇ ಇರುತ್ತೆ, ನೋಡಿರ್ತೀರಾ. ಅವರ ಫ್ಯಾಮಿಲಿ ಆಕ್ರಂದನ ನೋಡಿರ್ತೀರಾ. ಅದು ನೋಡಿದಾಗ ಏನು ಅನಿಸುತ್ತೆ, ಒಬ್ಬ ನಟ ಈಗಲೂ ಮಾಡ್ಬೋದಾ ಅಂತ ಅನಿಸುತ್ತೆ. ಎಲ್ಲ ಪ್ರಶ್ನೆ ಜನಗಳಿಗೆ ಕಾಡ್ತಾ ಇದೆ. ಬಟ್ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ನನಗೂ ಕಾಡ್ತಾ ಇದೆ. ಯಾಕಂದರೆ ನಾನು ನೋಡಿದ ದರ್ಶನ್ ಇವರು ಅಲ್ಲವೇ ಅಲ್ಲ. ಅಂದರೆ ಅಷ್ಟು ಸ್ನೇಹಜೀವಿ, ಅಷ್ಟು ಕೇರ್ ತೊಗೊಳೋರು ಈ ಥರ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ, ನಾನು ಪ್ರೂವ್ ಆಗಿಲ್ಲ. ಅದನ್ನೇ ಹೇಳ್ತೀನಿ, ಮತ್ತೆ ನಾನು ಹೇಳ್ತಾ ಇದ್ದೀನಿ. ನಾನು ದರ್ಶನ್ ಪರವಾಗಿ ನಾನು ಹೇಳ್ತಾ ಇಲ್ಲ. ಅವತ್ತು ನ್ಯಾಯ ಏನಿದೆ ಅದು ಯಾರು ತಲೆ ಬಾಗಲೇಬೇಕು, ಅದೇನು ಜಸ್ಟಿಸ್ ಏನು ಕೊಡುತ್ತೆ ಮಾಡಲೇಬೇಕಾಗತ್ತೆ. ಸೊ ಅವರು ಆರೋಪ ಸ್ಥಾನದಲ್ಲಿದ್ದಾರೆ ಹೊರತು ಆರೋಪಿ ಅಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಟ್ ಅದು ಯಾರೇ ಆಗಿರಲಿ, ಆ ಥರ ಅದನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರೆ ಅದು ತಪ್ಪೇ, ಅದು ಶಿಕ್ಷೆ ಆಗಲೇಬೇಕು. ಯಾರೇ ಆಗಲಿ, ಸ್ಟಾರೇ ಆಗಲಿ ಅಥವಾ ಕಾಮನ್ ಮ್ಯಾನೇ ಆಗಲಿ, ಯಾರೇ ಆಗಲಿ, ಹ್ಯುಮ್ಯಾನಿಟಿ ಬೇಸಿಸ್ ಕಾನೂನು ಪ್ರಕಾರ ಅದು ತಪ್ಪೇ. ನೀವು ಲಾಸ್ಟ್ ಭೇಟಿ ಮಾಡಿದ್ಯಾ ಯಾವಾಗ ದರ್ಶನ್ ಅವರನ್ನ? ಲಾಸ್ಟ್ ನಾನು ಭೇಟಿ ಮಾಡಿದ್ದು ಇದು ಕಾಟೇರ ಸಿನಿಮಾ 50 ಡೇಸ್ ಸೆಲೆಬ್ರೇಷನ್ನು ನಾವಿಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ಮಾಡಿದ್ವಿ. ಅವತ್ತು ನಾನು ಬೇಗ ಹೋದೆ, ಯಾಕಂದರೆ ನಾನು ಶೂಟಿಂಗ್ ಇತ್ತು. ಇನ್ನೊಂದು ಸಿನಿಮಾ ಡೆವಿಲ್ ಬ್ರದರ್ಸ್ ಅಂತ ಮಾಡ್ತಾಯಿದ್ದೆ.
ನಾನು ಶಶಿಕುಮಾರ್ ಅವರು ಎಲ್ಲ ಮಾಡ್ತಾಯಿದ್ವಿ. ಸೊ ಇಲ್ಲಿ ಅದನ್ನ ರಿಕ್ವೆಸ್ಟ್ ಮಾಡಿಕೊಂಡು ಡೈರೆಕ್ಟ್ರಿಗೆ, ಸರ್ ಒಂದು ಫಸ್ಟ್ 50 days ಆಗಿದೆ ಸರ್ ಒಂದು ಸಿನಿಮಾ ಅಂತ ಒಳ್ಳೆ ಪಾತ್ರ ಮಾಡಿದ್ದೀನಿ, ದಯವಿಟ್ಟು ಒಂದು 2 hours ಟೈಮ್ ಕೊಡಿ ಅಂತ ಹೇಳಿ ಪಾಪ ಅವರು ರೀಶೆಡ್ಯೂಲ್ ಮಾಡಿಕೊಂಡು ನನ್ನ ಬಿಟ್ಕೊಟ್ರು. ಮತ್ತೆ ಇಲ್ಲಿ ಬಂದು ನಾನು ಅಟೆಂಡ್ ಮಾಡಿ ಇಮಿಡಿಯೇಟ್ ನಾನು ಶೀಲ್ಡ್ ತೊಗೊಂಡೆ. ಯಾಕಂದರೆ ಒಬ್ಬ ಕಲಾವಿದನಿಗೆ ಒಂದು ಶೀಲ್ಡ್ ತೊಗೊಳಿದೆಯಲ್ಲ, ಅದು ನೋಡಿ ಅಲ್ಲೆಲ್ಲ ಶೀಲ್ಡ್ಗಳು ಜೋಡಿಸಿದ್ದೀನಿ ನಾನು. ಸೊ ಅದೊಂದು ಗ್ರೇಟು. ಯಾಕಂದ್ರೆ 100 ದಿವಸ ಮುಂಚೆ ಓಡ್ತಾ ಇತ್ತು, ಈಗ 100 ದಿವಸ ಹೊಡೆದ 50 ದಿವಸ ಹೊಡೆದೇ ಹೆಚ್ಚು ಅಂಥ ಸಿನಿಮಾದಲ್ಲಿ ನಾನು 1.5 ವರ್ಷ ಗಡ್ಡ ಬಿಡ್ಕೊಂಡು ಆ ಪಾತ್ರ ಮಾಡಿದ್ದೀನಿ. ಆ ಪಾತ್ರಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ, ಎಷ್ಟೋ ಸಿನಿಮಾ ಬಿಟ್ಟಿದ್ದೀನಿ ಕೂಡ. ಸೊ ನನಗೆ ಗಡ್ಡ ಬಿಡೋದು ನೋಡಿ, ಅದಕ್ಕೆ ನಾನು ಕ್ಲೀನ್ ಶೇವ್ ಇರ್ತೀನಿ. ವಿಲನ್ ಮಾಡೋದು ಕ್ಲೀನ್ ಶೇವಲ್ಲಿ ವಿಲನ್ ಮಾಡ್ತೀನಿ. ನನ್ನ ಗಡ್ಡ ಬಿಡೋದು ನನಗೆ ಆಗಲ್ಲ. ಅದನ್ನು ಇರಿಟೇಷನ್ ಕೂದಲು ಬಿಡೋದು ಇವೆಲ್ಲ ನನಗೆ ಹೆಡ್ಡೇಕ್ ಬರುತ್ತೆ, ನನಗೆ ಆಗಲ್ಲ ಅದು. ಬಟ್ ಪಾತ್ರಕ್ಕೋಸ್ಕರ ನಾನು ಅಷ್ಟು ಕಷ್ಟಪಟ್ಟು ಮಾಡಿದೆ. ಅಂಥ ಒಂದು ಸಿನಿಮಾ ನಾನು ಬಿಡೋಕ್ಕಾಗತ್ತಾ? ಸೊ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ಅದನ್ನು ಶೀಲ್ಡ್ ತೊಗೊಂಡು ನಾನು ವಾಪಸ್ ನನ್ನ ಡೆವಿಲ್ ಬ್ರದರ್ಸ್ ಅಂತ ಒಂದು ಶೂಟಿಂಗ್ ಆಗಿತ್ತು, ಅಲ್ಲಿಗೆ ಹೋದೆ. ಅದೇ ಲಾಸ್ಟ್ ನಾನು ಅವ್ರನ್ನ ಮೀಟ್ ಆಯ್ತು. ಅದಾದ ನಂತರನೇ ಈ ಮೀಡಿಯಾದಲ್ಲಿ ನಾನು ಕೇಳಿದ್ದು. ಅದು ಆ ಗ್ಯಾಪ್ ಆಗಿ 1.5 ತಿಂಗಳು 2 ತಿಂಗಳು ಆಗಿದೆ. ಅಂದರೆ ತುಂಬ ಹಿತ್ತಾಳೆ ಕಿವಿ ಅಂತ ಹೇಳ್ತಾರೆ, ಯಾರು ಕೇಳಿದ್ರು ಯಾರೇನೇ ಹೇಳಿದ್ರು ಕೇಳಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರು ಅಂತ. ನಮಗೇನು ಇನ್ಸಿಡೆಂಟು ನಮ್ಮ ಹತ್ರ ಏನು ಆಗಿಲ್ಲ. ಒಂದು ಸಣ್ಣದು 2-3 ಆಗಿದ್ದು. ಹಿತ್ತಾಳೆ ಕಿವಿ ಅಂತೇನಿಲ್ಲ, ನಾರ್ಮಲಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಏನೋ ಒಂದು ಆಗಿರ್ತದೆ. ಬಟ್ ಆ ಒಂದು ಹಿತ್ತಾಳೆ ಕಿವಿ ಅನ್ನೋದು ಗೊತ್ತಿಲ್ಲ. ಆಮೇಲೆ ನಮ್ಮದು ಒಂದು 2-3 ತಿಂಗಳು ಗ್ಯಾಪ್ ಆಗಿತ್ತು. ಆಮೇಲೆ ಮತ್ತೆ ಸರಿ ಹೋಯಿತು. ಇಲ್ಲಪ್ಪ ಹಂಗೆ ಹಿಂಗೆ, ಹೌದಾ ಓಕೆ ಕ್ಲಿಯರ್ ಮಾಡ್ಕೊಂಡು ಕುರುಕ್ಷೇತ್ರ ಟೈಮಲ್ಲೇ ಆಗಿದ್ದು. ಸೊ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಇಟ್ ಇಸ್ ವೆರಿ ಸ್ಮಾಲ್ ಇಶ್ಯೂಸ್ ಆ್ಯಕ್ಚುಲಿ. ಸೊ ಅಲ್ಲೇ ಕ್ಲಿಯರ್ ಮಾಡಿ CCL ಅವರು ಇದ್ದರು, ನಾನು ಇದ್ದೆ, ದರ್ಶನ್ ಇದ್ದರು, ಸುದೀಪ್ ಅವರು ಇದ್ದರು. ಅಲ್ಲಿ ಸ್ವಲ್ಪ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಅದೇ, ಇಟ್ಸ್ ಈಗೋ ಕ್ಲಾಶ್ ಅಷ್ಟೇ, ನಥಿಂಗ್ ಇಲ್ಸ್. ಅಫ್ಕೋರ್ಸ್ ಇದೆ, ಎಲ್ಲರಿಗೂ ಈಗೋ ಕ್ಲಾಶ್ ಇದ್ದೇ ಇರುತ್ತೆ. ಒಂಚೂರು ಆಗಿತ್ತು, ಯಾರೋ ಏನೋ ಹೇಳಿದ್ರಂತೆ ಆಯಿತು. ಆಮೇಲೆ ನಮ್ಮ ಕುರುಕ್ಷೇತ್ರ ಟೈಮಲ್ಲಿ ಬಂದು ಮಾತಾಡಿದಾಗ ಕ್ಲಿಯರ್ ಮಾಡ್ಕೊಂಡು ಅವತ್ತಿಂದ ಇವತ್ತು ಚೆನ್ನಾಗಿದ್ದೀವಿ. ಇಟ್ ಇಸ್ ಫೈನ್. ಇಟ್ಸ್ ಪ್ರೊಫೆಷನ್. ಗಂಡ ಹೆಂಡತಿ ಮಧ್ಯೆನೇ ಜಗಳ ಬರ್ತವೆ, ಒಂದು ಮನಸ್ತಾಪಗಳು ಬರ್ತವೆ, ಅಂದಂತ ನಾವು ಬಿಡೋಕ್ಕಾಗತ್ತಾ? ಸೊ ಹಾಗೆ ಅದು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಪದೇ ಪದೇ ಸಿನಿಮಾ ಮಾಡ್ತಾನೆ ಇದ್ದೀನಿ ಅವ್ರ ಜೊತೆ. ಹಂಗೇನಾಗಿದ್ದರೆ ಸಿನಿಮಾನ ಕಟ್ ಮಾಡಿಬಿಟ್ರು ನನ್ನ. ಹಾಗೇನಿಲ್ಲ. ಕುರುಕ್ಷೇತ್ರದಲ್ಲಿ ಒಂದು ಒಳ್ಳೆ ದುಶಾಸನ ಪಾತ್ರ ಮಾಡಿದೆ, ರಾಬರ್ಟ್ ಒಳ್ಳೆ ಪಾತ್ರ ಮಾಡಿದೆ, ಆಫ್ಕೋರ್ಸ್ ಕಾಟೇರಲ್ಲಿ. ಸೊ ಬ್ಯಾಕ್ ಟು ಬ್ಯಾಕ್ ಅವ್ರ ಜೊತೆ ಮಾಡ್ತಾನೆ ಇದ್ದೀನಿ. ಸೊ ಅಂಥದ್ದೇನು ಇನ್ಸಿಡೆಂಟು ಹಿತ್ತಾಳ ಕಿವಿ ಅವ್ರು ಕೇಳಿ ಮಾಡ್ತಾರೆ ಅನ್ನೋದು ಅದು ನಾನು ನಂಬಲ್ಲ. ನೆಕ್ಸ್ಟ್ ಸಿನಿಮಾ ಒಂದಿಷ್ಟು ಅನೌನ್ಸ್ ಆಗಿದೆ, ಅದರಲ್ಲೇನಾದರೂ ನೀವು ಮಾಡಬೇಕಾಗಿತ್ತಾ ಅವ್ರ ಜೊತೆ? ಅದು ಡೈರೆಕ್ಟ್ರಿಗೂ ಬಿಟ್ಟಿದ್ದು. ಅದು ಪ್ಲ್ಯಾನ್ ಅಂತಂದರೆ ಅದು ಡೈರೆಕ್ಟ್ ದರ್ಶನ್ ಅವರು ಅದಷ್ಟು ಇನ್ವಾಲ್ವ್ ಆಗ್ತಿರಲಿಲ್ಲ, ಟು ಬಿ ಫ್ರ್ಯಾಂಕ್. ಅಷ್ಟು ಅವರು ಇನ್ವಾಲ್ವ್ ಆಗ್ತಿರಲಿಲ್ಲ. ಬಟ್ ಏನಾದರೂ ಅಂಥ ಪಾತ್ರ ಇದ್ದಾಗ ಇವ್ನು ಮಾಡಿದ್ರೆ ಬೆಸ್ಟು ಅಂತ ಅಫ್ಕೋರ್ಸ್ ಈಗ ಸ್ಟಾರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ ಕೂತ್ಕೊಂಡು ಮಾತಾಡೇ ಇರ್ತಾರೆ. ಈ ಕಾಸ್ಟಿಂಗ್ ಆಗಲಿ, ಯಾರು ಮಾಡಬೇಕು ಏನೋ ಒಂದು ಮಾಮೂಲಿ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾವು ಹೆಸರಿರುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಮಾಡೋ ಸಿನಿಮಾಗಳು ಜಾಸ್ತಿ ಮಾಡಿದ್ದೀನಿ. ಅಫ್ಕೋರ್ಸ್ ನಾನು ಕಾಟೇರ ಅಂತ ಹಿಟ್ ಸಿನಿಮಾ ಮಾಡಿದ್ದೀನಿ, ಅಂತ ಒಳ್ಳೆ ಪಾತ್ರ ಮಾಡಿದ್ದೀನಿ. ಡೆಫಿನೆಟ್ಲಿ ಆ ಒಂದು ಗೆಟಪ್ ಆಗ್ಬೋದು ಅಥವಾ ನನಗೊಂದು ಬ್ರೇಕ್ ಸಿಗ್ತಾ ಸಿನಿಮಾದಲ್ಲಿ. ಸೊ ನಾವು ಬರೋ ಸಿನಿಮಾಗಳು ಡೆಫಿನೆಟ್ಲಿ ಅವ್ರ ಜೊತೆ ಮಾಡೋಕ್ಕೆ ತುಂಬ ಇಷ್ಟ. ಸೊ ಇತ್ತೋ ಏನೋ ನನಗೂ ಗೊತ್ತಿಲ್ಲ ಅದು. ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು. ಸೊ ಇದು ರವಿಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.